ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಮತ್ತೆಯ ಸುವಾರ್ತೆ 14ನೇ ಅಧ್ಯಾಯ 22ನೇ ವಚನ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಜನರನ್ನು ಗುಂಪು ಕಳಿಸಿ ಬಿಡುವನು, ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆಗೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರು ಗುಂಪುಗಳಾಗಿ ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಒಬ್ಬನೇ ಏಕಾಂತವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಯೇಸು ಕ್ರಿಸ್ತನು ಬೆಟ್ಟಗಳನ್ನು ಹತ್ತಿ ಗುಡ್ಡಗಳನ್ನು ಹತ್ತಿ ಹೋಗಿ ಅಲ್ಲಿ ಏಕಾಂತ ಪ್ರಾರ್ಥನಾ ಮಾಡ್ತಾ ಇದ್ದ. ತಂದೆಯಾದ ದೇವರು ಯೆಹೋವ ಅಲ್ಲಿ ಅವರ ಸಂಗಡ ಮಾತಾಡ್ತಾ ಇದ್ರು. ಇಂದಿನ ದಿವಸ ಯಾರಿಗಾದರೂ ತಂದೆ ಸಹವಾಸ ಇದೇನಾ? ತಂದೆ ಕೂಡಲೇ ಸಹವಾಸ ಮಾಡೋದು ಇದೇನಾ? ಇದ್ರೆ ನಿಮ್ಮ ಭವಿಷ್ಯತ್ ಭೂತ ಕಾಲಗಳು ಚೇಂಜ್ ಆಗ್ತವೆ. ಮುಂದಿನ ವರ್ಷದಲ್ಲಿ ನೀನು ಏನು ಮಾಡಬೇಕು ಅದನ್ನು ತಿಳಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಮುಂದಿನ ತಿಂಗಳು ನೀನು ಏನು ಮಾಡಬೇಕು, ನಾಳೆ ದಿನ ಏನು ಮಾಡಬೇಕು, 10 ದಿನಗಳಾದ ಮೇಲೆ ನೀನು ಏನು ಮಾಡಬೇಕು ಅನ್ನೋದನ್ನು ದೇವರು ನಿರ್ಣಯಿಸುತ್ತಾರೆ. ಅದನ್ನು ಕೇಳಿ ಉತ್ತರ ಪಡೆಯಬೇಕು. ನೋಡ್ರಿ, ಮನುಷ್ಯನನ್ನ ದೇವರು ಮಾಡಿದ್ದಾನೆ. ಇದು ಕಣ್ಣು, ಕೆಮಿರ, ಇದು ಬಾಯಿ, ನಮ್ಮ ತಲೆ, ಇವನ್ನೆಲ್ಲ ಆಕಾರ ಮಾಡಿದ್ದಾನಲ್ಲ. ನಾವು ATM ಹತ್ರ ಹೋಗಿ ATMಗೆ ನಮ್ಮ ಕಾರ್ಡನ್ನು ಕೊಟ್ಟು ಸೀಕ್ರೆಟ್ ನಂಬರನ್ನು ನಾವು ಒತ್ತಿದಾಗ ದುಡ್ಡು ಬರ್ತವೆ, ಅದನ್ನು ನಂಬುತ್ತೀವಿ. ಯಾಕೆ ದೇವರನ್ನು ನಂಬೋದಿಲ್ಲ ನೀನು? ಇದು ಪ್ರಶ್ನೆ. ನೀನು ATM ಅನ್ನು ನಂಬಿದ ಹಾಗೆ ದೇವರನ್ನು ಯಾಕೆ ನಂಬೋದಿಲ್ಲ? ಈಗ ಏಕಾಂತನ ಪ್ರಾರ್ಥವಾಗಿ ಯೇಸು ಕ್ರಿಸ್ತನು ದೇವರ ಸಂಗಡ ಮಾತಾಡ್ತಾ ಇದ್ದಾನೆ ಅಲ್ಲ? ಏನು ಮಾತಾಡ್ತಾ ಇದ್ದಾನೆ ಅಂತ ನಾವು ನೋಡೋಣ. ದೇವರ ಹತ್ರ ಸಹವಾಸ ಮಾಡ್ತಾ ಇದ್ದಾನೆ, ಒಬ್ಬನೇ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ? ಏನು ಮಾತಾಡ್ತಾನೆ ಇದ್ದಾನೆಂದರೆ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ, ದೇವರು ನಮ್ಮನ್ನು ಬಲಗೊಳಿಸಿದ್ದಾರೆ, ದೇವರು ನಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸ್ತಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೋಶೆ ಧರ್ಮಶಾಸ್ತ್ರವನ್ನು ಅಳಿಸಿಬಿಡು. ಯಾರಿಗೆ? ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾರೆ. ನಾಳೆ ಮುಂದಿನ ತಿಂಗಳ ನೀನು ಕೆಲಸ ಬಿಟ್ಬಿಡು, ನನ್ನ ಸೇವೆ ಮಾಡು. ನನ್ನ ಸೇವೆ ಮಾಡಿದರೆ ನಿನಗೆ ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಮಾಡು. ನನ್ನ ಹತ್ರ ಕೇಳು, ನಾನು ನಿನಗೆ ಜ್ಞಾನ ಕೊಡ್ತೀನಿ. ಆ ಜ್ಞಾನವಾಗಿ ನೀನು ನಡ್ಕೋ, ರಕ್ಷಣೆ ಕೊಡು, ಆಶೀರ್ವದಿಸು, ಬಲಪಡಿಸು. ನನ್ನ ಕೆಲಸ ಮಾಡು. ನನ್ನ ಕೆಲಸವನ್ನು ಮಾಡಿ ನೀನು ಆಶೀರ್ವಾದವನ್ನು ಹೊಂದು ಅಂತ ದೇವರು ನಮಗೆ ಕೆಲಸ ಕೊಡ್ತಾ ಇದ್ದಾನೆ. ಅದು ಯಾರನ್ನು ಯಾರಿಗೆ ದೇವರು ಮಾತಾಡ್ತಾರೋ ಅವರಿಗೆ ಈ ವಾಕ್ಯವು ವರ್ತಿಸುತ್ತೆ. ಯಾರು ದೇವರ ಮೇಲೆ ಅಪೇಕ್ಷೆ ಇಡುವುದಿಲ್ಲೋ, ಯಾರು ದೇವರಿಗೆ ದೂರವಾಗಿರ್ತಾರೋ, ಯಾರು ದೇವರ ಸಂಗಡ ಮಾತಾಡ್ತಾರೋ ಅವರಿಗೆ ಈ ವಾಕ್ಯವು ಅನುಸಂಧಾನವಾಗುತ್ತೆ. ಎಲ್ಲರಿಗೆ ಅಲ್ಲ. ನೀನು ಮಾತಾಡು, ನಿನ್ನ ಕೆಲಸದಲ್ಲಿ ಉಜ್ಜೀವ. ನೀನು ಮಾತಾಡು, ನಿನ್ನ ಮಕ್ಕಳ ಮದುವೆ ಮೇಲೆ ಉಜ್ಜೀವ. ನೀನು ಮಾತಾಡು, ನಿನ್ನ ಮಕ್ಕಳ ಉದ್ಯೋಗದಲ್ಲಿ ಉಜ್ಜೀವ, ನಿನ್ನ ಹೊಲದಲ್ಲಿ ಉಜ್ಜೀವ. ನೀನು MLA ಆಗ್ಬೇಕಾ? ಕೇಳು ದೇವ್ರನ್ನ. ನೀನು MP ಆಗ್ಬೇಕಾ? ಕೇಳು ದೇವ್ರನ್ನ. ಆದರೆ ಇನ್ನೊಬ್ಬರನ್ನ ಅವ್ರಿಗೆ ಹೇಳಿದ್ದು ನನಗೆಲ್ಲ, ನನ್ನ ಸಂಗಡ ಮಾತಾಡತ್ತಾ ಇಲ್ಲ ಅಂತ ನೀನು ತಿಳ್ಕೋಬೇಡ. ದೇವರು ಸಂಗಡ
ಮಾತಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಇದ್ದಾನೆ, ರಕ್ತ ಮಾಂಸಗಳನ್ನು ತುಂಬಿಕೊಂಡು ಇದ್ದಾನೆ. ದೇವರ ಸಂಗಡ ಮಾತಾಡ್ತಾ ಇದ್ದಾನೆ, ಭೂಮಿ ಮೇಲೆ ಇದ್ದಾನೆ, ಬೆಟ್ಟಕ್ಕೆ ಹೋಗಿದ್ದಾನೆ, ಏಕಾಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಪ್ರಶ್ನೆ, ನೀವು ದೇವರನ್ನು ಕೇಳ್ತಾ ಇದ್ದೀರಾ? ದೇವರ ಸಂಗಡ ಮಾತಾಡ್ತಾ ಇದ್ದೀರಾ? ದೇವರ ಮೇಲೆ ಪ್ರೀತಿ ಇದೀನಾ? ದೇವರ ಮೇಲೆ ನಂಬಿಕೆ ಇದೆನಾ? ದೇವರನ್ನ ನೀವು ನಡುತ್ತಾ ಇದ್ದೀರಾ? ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡು ಕ್ರೈಸ್ತನೇ, ನಾನು ನಿನಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದೀನಿ, ಮೋಶೆ ಧರ್ಮಶಾಸ್ತ್ರವನ್ನು ಅಳಿಸಿಬಿಡು. ಲೇವಿ ಗೋತ್ರಪ್ಪ ಅಹರೋನು ಮಾಡಿದ 10 ನಿಬಂಧನೆಗಳು, ಮೋಶೆ ತೆಗೆದುಕೊಂಡು ಬಂದ 5 ಪುಸ್ತಕಗಳು, ಆದಿಕಾಂಡ, ವಿಮೋಚನೆ ಕಾಂಡ, 5 ಕಾಂಡಗಳನ್ನು ಇಮಿಡಿ ಇರುವ ಈ ಮಾತುಗಳನ್ನು ಅಳಿಸ್ಬಿಡು ಅಂತಂದು ಹೆಂಗೆ ಹೇಳ್ತೀಯಪ್ಪ? ನಮಗೆ ಪ್ರಶ್ನೆ ಬರ್ಬೋದು. ಆದರೆ ಅಳಿಸ್ಬಿಡು, 10 ಆಜ್ಞೆಗಳನ್ನು ಅಳಿಸ್ಬಿಡು. ದೇವರು ಕೊಟ್ಟ ಆಜ್ಞೆಗಳನ್ನು ಅಳಿಸ್ಬಿಡು. ನೀನು ಕೊಡು 2 ಆಜ್ಞೆ. ಏನಪ್ಪ ಅದು? ಕೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಕೇಳಿ, ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಆತ್ಮದಿಂದ, ನಿನ್ನ ಪೂರ್ಣ ಶಕ್ತಿಯಿಂದ, ನಿನ್ನ ಪೂರ್ಣ ಬಲದಿಂದ ನನ್ನನ್ನು ಆರಾಧಿಸುವಂತ ದೇವರು ಹೇಳ್ತಾ ಇದ್ದಾನೆ. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸುವಂತಂದು ಹೇಳ್ತಾ ಇದ್ದಾನೆ. 2 ಆಜ್ಞೆ ಕೊಟ್ಟಿದ್ದೀನಿ, ಈ 2 ನಡೆಸು. ಆದರೆ ನಿನಗೊಂದು ಕೆಲಸ ಇರುತ್ತೆ. ನನ್ನ ಮಗನೇ, ನೀನು ಶಿಲ್ಬೆ ಹತ್ತಬೇಕು, ರಕ್ತ ಸುರಿಸ್ಬೇಕು. ಶಿಲಿಬೆ ಹತ್ತಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಬೇಕು. ಅವರಕ್ಕೋಸ್ಕರ ನಿನ್ನ ರಕ್ತದಿಂದ, ನಿನ್ನ ರಕ್ತದ ಅರ್ಪಣೆ ಇದೆ ನೋಡು, ಅವರ ಪಾಪಗಳನ್ನು ನಾನು ಬಯಸ್ತಾ ಇದ್ದೀನಿ. ನಿನ್ನ ಸಂಗಡ ನಿನ್ನ ಪರಿಶುದ್ಧವಾಗಿದೆಯಲ್ಲ, ಅವರನ್ನು ಪರಿಶುದ್ಧವಾಗಿ ನೋಡ್ತೀನಿ. ನಿನ್ನ ರಕ್ತ ಬೇಕು ನನಗೆ. ಏಕೆಂದ್ರೆ ಈ ಭೂಮಿ ಮೇಲೆ ಮನುಷ್ಯ ಮಾಡಿದ ಪಾಪ ಯಾರೂ ಮಾಡಿಲ್ಲ. ಆಯಿತು, ನಮಗೆ ಕುರಿ ಮರಿ ರಕ್ತ ಆಯಿತು, ಎಲ್ಲ ಪಶುಗಳ ರಕ್ತ ಆಯಿತು, ಆದರೆ ದೋಷ ಹೋಗಲ್ಲ. ಯೇಸುವಿನ ರಕ್ತದಿಂದ ಮಾತ್ರನೇ ದೋಷ ಪರಿಹಾರವಾಗುವುದು, ಪಾಪ ಪರಿಹಾರವಾಗುವುದು. ಶಿಲುಬೆ ಹತ್ತಿದಾನೆ, ರಕ್ತ ಸುರಿಸಿದಾನೆ, ದೋಷವನ್ನೆಲ್ಲ ಕಳ್ಕೊಂಡಿದ್ದೀವಿ. ಈಗ ಏಕಾಂತ ಪ್ರಾರ್ಥನೆಯಲ್ಲಿ ನಮಗೆ ಕ್ಲಾರಿಟಿ ಬಂತು. ಆಗ ಅಲ್ಲಿ ನೋಡ್ರಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ, 14:22 ಆತನು ಜನರ ಗುಂಪುಗಳನ್ನು ಕಳಿಸಿಬಿಟ್ಟು ಮೇಲೆ ಪ್ರಾರ್ಥನೆ ಮಾಡೋದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿ ಭೂಮಿಗೆ ಬಹು ದೂರ ಹೋಯಿತು ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳು ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿ 4ನೆಯ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು, ಸಮುದ್ರ ಮೇಲೆ ನಡೆಯುವ ಆತನ ಶಿಷ್ಯರು ನೋಡಿ ಭೂತ ಭೂತ ಎಂದು ತತ್ತರಿಸಿದರು, ಭಯದಿಂದ ಕೂಗಿಕೊಂಡರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನೀನು ಅಂಜಬೇಡ ಎಂದು ಹೇಳಿದನು. ನನಗೆ ಈ ನೀರಿನ ಮೇಲೆ ನಡೆಯುವುದಕ್ಕೆ, ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು. ನಮಗೆ ಗಾಳಿ ಎದುರು ಬಂದಿತ್ತು, ಸ್ವಲ್ಪ ಕಷ್ಟ ಬಂದಿತ್ತು, ನಮಗೆ ಬಾಧೆ ಬಂದಿತ್ತು, ಶ್ರಮೆ ಬಂದಿತ್ತು. ಆದರೆ ಅಲ್ಲಿ ಏನು ಇದೆ? ನಮ್ಮ ಕಷ್ಟಗಳಲ್ಲಿ ದೇವರು ನಮ್ಮ ಸಂಗಡ ಇರುತ್ತಾನೆ. ದೇವರೇ ನಮ್ಮ ಸಂಗಡ ಇದ್ದು ನಮ್ಮ ಕಷ್ಟಗಳನ್ನು ತೀರಿಸುತ್ತಾನೆ. ಈಗ ಭೂತ ಭೂತ ಅಂತಂದರೆ ನೋಡ್ರಿ, ಭೂತ ಭೂತ ಅಂತ, ಭೂತನಲ್ಲ ನಾನು, ಯೇಸು ಕ್ರಿಸ್ತನು. ಆದರೆ ಪೇತರು ನಂಬಿದ. ಅಪ್ಪ, ನೀನು ಯೇಸು ಕ್ರಿಸ್ತನು ಆದರೆ ನಾನು ನೀರ್ ಮೇಲೆ ನಡೆಸು, ಆದರೆ ಬಾ ಅಂತಂದು ಹೇಳಿದ. ಆಗ ಪೇತರು ಸಮುದ್ರ ಮೇಲೆ ನಡೀತಾ ಇದ್ದಾಗ ಗಾಳಿ ನೋಡಿ ಸಂದೇಹ ಪಟ್ಟ. ಯಾರಾದರೂ ಯೇಸು ಕ್ರಿಸ್ತನನ್ನು ಹತ್ತಿರವಾದಾಗ ನೀವು ಸಂದೇಹ ಪಡ್ತಾ ಇದ್ದೀರಾ, ಹೆದರ್ತಾ ಇದ್ದೀರಾ? ಅಂಜಬೇಡಿ, ಹೆದರಬೇಡಿ, ಸಂದೇಹ ಪಡಬೇಡಿ. ದೇವರ ಸಂಗಡ ನಡೀರಿ.
ದೇವರನ್ನ ಹೃದಯದಲ್ಲಿ ಬಲವಾಗಿ ಅವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಬಿತ್ರಿ, ಅದು ಫಲಗಳು ಫಲಿಸುತ್ತೆ. ಈಗ ಪೇತುರು ಕೈಯನ್ನು ಹಿಡಿದು ಮೇಲಕ್ಕೆ ಹೇಳ್ತಾ ಇದ್ದಾನೆ. ಅಷ್ಟು ಸಂದೇಹ ಪಟ್ಟರಲ್ಲಿ, ಆದರೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಅಪ್ಪ, ಮೋಶೆ ಧರ್ಮಶಾಸ್ತ್ರವನ್ನು ಅಳಿಸಿಲ್ಲ, ಪ್ರವಕ್ತೆಗಳ ಮಾತನ್ನು ಅಳಿಸಿಲ್ಲ. ಅದಕ್ಕಾಗಿ ನೀನು ಅರ್ಪಣೆಯಾಗಿ ತನ್ನ ರಕ್ತವನ್ನು ಕೊಟ್ಟು, ಪ್ರಾಣವನ್ನು ಕೊಟ್ಟು, ಎರಡು ಆಜ್ಞೆ ತಗೊಂಡ್ಬಂದು ನೀವು ಆರಾಧಿಸಿರಿ, ನಿನ್ನವಲೆ ನೀನು ನೆರೆಯವರನ್ನ ಪ್ರೀತಿಸಿರಿ ಅಂತಂದು ಹೇಳಿದೀಯಪ್ಪ. ಸ್ತೋತ್ರ. ಎಷ್ಟು ಒಳ್ಳೆಯ ದೇವರು, ಎಷ್ಟು ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಬ್ರತಿಸಿಕೊಂಡಿದೀಯ, ನಮ್ಮ ಪಾಪಗಳನ್ನ ಅಳಿಸಿದೀಯ, ನಮ್ಮ ಸಂಗಡ ಇದ್ದೀಯ, ನಮ್ಮ ಸಂಗಡ ನಮ್ಮ ಹೃದಯದಲ್ಲಿ ನೀನು ನಿವಾಸಿಸ್ತಾ ಇದೀಯ. ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ